ನಮಸ್ಕಾರ. ನೋಡ್ತಿದ್ರಲ್ಲ, ಇದು ನಾವು ಬೇರೆ ಬೇರೆ ಟ್ರೇಗಳನ್ನು ಬೇರೆ ಬೇರೆ ಬಳಸಿದಾಗ ನಮಗೆ ಯಾವ ರೀತಿ ಹೈಡ್ರೋಪೋನಿಕಲ್ಲಿ ರಿಸಲ್ಟ್ ಸಿಗುತ್ತೆ ಅನ್ನೋದು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ನಾವೇನಿದೆ ನಾವು ರೆಗ್ಯುಲರಾಗಿ ಬಳಸ್ತಕ್ಕಂಥ ಟ್ರೇಗಳು ಈ ಸೈಜ್ ಟ್ರೇಗಳು. ನೀವೇನು ನೋಡ್ತಿದ್ರಲ್ಲ, ಈ ಸೈಜ್ ಟ್ರೇಗಳನ್ನು ನಾವು ಬಳಸ್ತೀವಿ. ನೋಡಿ, ಇದು ನಾವು ಬಳಸೋವಂಥ ಟ್ರೇ ಸೈಜ್ಗಳು. ಮತ್ತು ನಾವು ಟ್ರಯಲ್ಗೆ ಅಂತ ಹೇಳ್ಬಿಟ್ಟು ಈ ಚಿಕ್ಕ ಟ್ರೇಗಳನ್ನು ಕೂಡ ತರಿಸಿದ್ವಿ. ಅಂದರೆ ಇದು 2 ಹಾಕಿದರೆ ನಮ್ಮದ್ರಲ್ಲಿ ಒಂದಾಗುತ್ತೆ. ನೋಡಿ, ಇದು ನಮ್ಮ ಒಂದು ಟ್ರೇಯಿಂದ ಬಂದಿರತಕ್ಕಂಥ ಒಂದು ಹೈಡ್ರೋಪೋನಿಕ್ ಮೇವಿದು. ಸೊ ನೋಡಿ ನೀವು ಎಷ್ಟು ರೀತಿ ಬರ್ತಿದೆ ಅಂತ. ಮತ್ತು ಇದು ಹೇಳಿದ್ನಲ್ಲ, ಚಿಕ್ಕ ಟ್ರೇಗಳು ಅಂತ ಹೇಳ್ಬಿಟ್ಟು ಆ ಟ್ರೇಯಿಂದ ಬಂದಿರತಕ್ಕಂಥ ಮೇವಿದು. ಈ ರೀತಿ ಮ್ಯಾಟ್ ಫಾರ್ಮೇಷನ್ ಆಗಿದೆ ನಿಮಗೆ, ನೋಡ್ತಿದ್ರಲ್ಲ. ಸೊ ನಮಗೆ ನೀರನ್ನು ಕೊಡೋ ಕ್ವಾಲಿಟಿ ಒಂದು ಮೇಂಟೈನ್ ಮಾಡಿಬಿಟ್ರೆ, ಮತ್ತು ಮೇಯ್ನಾಗಿ ಜೋಳವನ್ನು ಸೆಲೆಕ್ಟ್ ಮಾಡೋದು ಒಂದು ಚಾಲೆಂಜಸ್. ಜೋಳ ಒಂದು ಸೆಲೆಕ್ಟ್ ಆಗಿ ನೀಟಾಗಿ ಬಂದುಬಿಟ್ರೆ ಅದು 90% ನಮಗೆ ರಿಸಲ್ಟ್ ಸಿಕ್ದಂಗೆ. ನೋಡ್ತಿದ್ರಲ್ಲ, ಈ ರೀತಿ ಬಂದಿದೆ ನಾವು ಹಾಕಿರೋಂಥ ಮೇವು. ಸುಮಾರು ಜನ ಅಂದ್ಕೊಬೋದು ನಾವು ತುಂಬ ಹೆಚ್ಚು ದಿನ ಬಿಟ್ಟಾಗ ಏನಾಗುತ್ತೆ ಮೇವು ಅಂತ ಹೇಳ್ಬಿಟ್ಟು. ನಾನು ನೋಡಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಈ ರೀತಿ ಆಗಿಬಿಡುತ್ತೆ ಮೇವು.